ನಮಸ್ಕಾರ ವೀಕ್ಷಕರೇ. ಏನು ಅನ್ನ ಕೊಡುವಂತಹ ರೈತರು ಇವತ್ತು ನಮಗೆಲ್ಲ ಶಕ್ತಿಯನ್ನ ತುಂಬಿಕೊಡುವಂತಹ ರೈತರು ಅನ್ನದಾತರು ಇವತ್ತು ಕಬ್ಬಿನ ಬೆಳೆಗೆ ದರ ನಿಗದಿಯ ಸಲುವಾಗಿ ಸುಮಾರು ದಿವಸಗಳಿಂದನೂ ಕೂಡ ಹೋರಾಟ ಇತ್ತು. ಆದರೆ ಈಗ ಕಬ್ಬು ಕಟಾವು ಹಂಗಾಮ ಪ್ರಾರಂಭ ಆಗುವಂತಹ ಹಂತದಲ್ಲಿ ಸರ್ಕಾರದ ಮುಂದೆ ಏನು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಆ ಒಂದು ಅಳಲನ್ನ ಇವತ್ತು ಏನು ಗೋಕಾಕ್ ತಾಲೂಕದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ರೈತ ಸಂಘಟನೆಗಳು ಕೂಡಿಕೊಂಡು ಇವತ್ತು ದೊಡ್ಡ ಪ್ರಮಾಣ ಆಗಿ ಹೋರಾಟ ಪ್ರಾರಂಭದಲ್ಲಿದೆ. ಅದೇ ರೀತಿಯಾಗಿ ಬೆಳಗಾಂ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಲವಾರು ಸಭೆಗಳು ಆದರೂ ಕೂಡ ಏನು ಕಾರ್ಖಾನೆ ಮಾಲಕರು ಇವತ್ತಿನವರೆಗೂ ಯಾವುದೇ ರೀತಿ ಸ್ಪಂದನೆಯನ್ನ ಕೊಡದೇ ಕಾರಣಕ್ಕಾಗಿ ಇವತ್ತು ಏನು ಗಂಡು ಮೆಟ್ಟಿನ ನಾಡು ಆಗಿರ್ತಕ್ಕಂಥ ಕ್ರಾಂತಿಯ ಬೀಡು ಬೈಲುಂಗಲದಲ್ಲಿಯೂ ಕೂಡ ನಾಳೆಯಿಂದ ಪ್ರತಿಭಟನೆ. ಕಬ್ಬು ದರ ಏನು ಕಬ್ಬಿನ ಬೆಳೆದಿರ್ತಕ್ಕಂಥ ಬೆಳೆಗೆ ದರವನ್ನ ಫಿಕ್ಸ್ ಮಾಡುವವರೆಗೂ ಕೂಡ ನಮ್ದು ಹೋರಾಟ, ಹಾಗೂ ಏನು ಹೋರಾಟ ನಡೆದಿದೆಯಲ್ಲ ಆ ಹೋರಾಟಕ್ಕೆ ಎಲ್ಲರೂ ಕೂಡ ನಮ್ಮ ಬೆಂಬಲವಿದೆ. ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆ ಏನು ರೈತ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳೆಲ್ಲರೂ ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನುಳಿದ ಎಲ್ಲ ಸಂಘಟನೆ ಕೂಡ ಕೂಡಿಕೊಂಡು ನಾಳಿನ ದಿವಸ ಹೋರಾಟವನ್ನ ಪ್ರಾರಂಭ ಮಾಡಲು ಸಿದ್ಧರಾಗಿದ್ದಾರೆ. ಈಗ ನಮ್ಮ ಜೊತೆಗೆ ರೈತ ಮುಖಂಡರುಗಳು ಹಾಗೂ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಯಾವ ರೀತಿಯಾಗಿ ನಾಳೆಯಿಂದ ಹೋರಾಟ ಪ್ರಾರಂಭವಾಗುತ್ತೆ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಕಬ್ಬಿನ ದರ ನಿಗದಿಯ ಸಲುವಾಗಿ ಹೋರಾಟದ ಮುಂದಿನ ರೂಪುರೇಷೆಗಳು ಯಾವ ತರ ಇದೆ? ಇವತ್ತು ನಾವು ಈಗ ನಿನ್ನೆ ದಿವಸ ಎಲ್ಲ ಸಂಘಟನೆ ಅಂದ್ರೆ ರೈತರು, ಮೊದಲನೇದಾಗಿ ಹೇಳ್ಬೇಕಂದ್ರೆ ಬೆಳಗಾಂ ಜಿಲ್ಲೆಯ ಸಮಸ್ತ ರೈತ ಬಾಂಧವರು, ಕಬ್ಬು ಬೆಳೆಗಾರರು, ಅನೇಕ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಸಂಘಟನೆ ಆಗಿರ್ಬೋದು, ಯಾರು ಕೂಡ ಅಂದ್ರೆ ಯಾರು ನಮಗೆ ಬೆಂಬಲವನ್ನ ರೈತರಿಗೆ ಇವತ್ತು ಕೊಡಾಕ ಇದಾರ ಅಂದ್ರೆ ವಿದ್ಯಾರ್ಥಿಗಳು ಕೂಡ ನಮಗೆ ಬೆಂಬಲ ಕೊಡಿ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಇದನ್ನ ವಿಷಯ ಹೇಳಕತ್ತಾನಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬೆಳಗಾವಲ್ಲಿ ನಮ್ಮ ಶುಗರ್ ಕೇನ್ ಕಮಿಷನರ್ ಮೀಟಿಂಗ್ ಮಾಡಿದ್ರು. ಅಲ್ಲಿಯೂ ಕೂಡ ನಮಗೆ ಅವರು ಕೇವಲ 50 ರೂಪಾಯಿ ಮಾತ್ರ ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿದ್ರು. ನಮ್ಮಂದ್ರೆ ಇದ್ರ ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ನಮ್ಮ 29 ಕಾರ್ಖಾನೆಗಳನ್ನ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹೊಂದಿದೆ. 29 ಕಾರ್ಖಾನೆಯಲ್ಲಿ ಕೇವಲ 2 ರಿಂದ 3 ಮಾತ್ರ ನಮ್ಮ ಕೋಆಪರೇಟಿವ್ ಸೆಕ್ಟರ್ಗಳು ಉಳಿದಾವ್. ಎಲ್ಲ ಕೂಡ ಇವತ್ತು ನಮ್ಮನ್ನ ಆಳ್ತಾ ಇರುವಂತ ಶಾಸಕರು, ಸಚಿವರ ಫ್ಯಾಕ್ಟ್ರಿಗಳು ಇದಾವು. ಸರ್ಕಾರ ಅಂದ್ರೆ ಅವ್ರದೇ ಫ್ಯಾಕ್ಟ್ರಿಗಳು. ಹಿಂಗಾಗಿ ರೈತರು ಇವತ್ತು DC-ಗೂ ಕೂಡ ಏನು ನಡಿದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಅವ್ರ ಕೈ ಕೆಳಗಾಗಿ ಗೊಂಬೆ ತರ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವನು ಕೂಡ ನಿಷ್ಠಾವಂತ ಆಗಿ ರೈತರ ಪರವಾಗಿ ನಿಲ್ತಾ ಇಲ್ಲ. ಯಾಕಂದ್ರೆ ಇದನ್ನ ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಒಂದು ಸ್ವಾಭಿಮಾನದ ಹೋರಾಟ ಐತಿ. ನಂದೊಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂದ್ರೆ ಇದು ನಮ್ಮ ಸ್ವಾಭಿಮಾನ ಹೋರಾಟ. ನಾವು 3500 ರೂಪಾಯಿ ಬೆಲೆಯನ್ನ ತೆಗೆದುಕೊಳ್ಳಲೇಬೇಕಂತೇಳಿ ಸುಮಾರು 25 ದಿನಗಳಿಂದ ಹೋರಾಟ ನಡೀತಾ ಇದೆ. ಗುರ್ಲಾಪುರಲ್ಲಿ ಮಾಡ್ತಾ ಇದ್ದಾರೆ, ಬೆಳಗಾಮಲ್ಲಿ ಆಯ್ತು, ಗೋಕಾಕದಲ್ಲಿ ಆಯ್ತು, ನಾಳೆ ಹುಕ್ಕೇರಿಯಲ್ಲಿ ನಾಡ್ದು ನಡೀತಾ ಇದೆ, ನಾಳೆ ಬೈಲಂಗಲದಲ್ಲಿ ನಡೀತಾ ಇದೆ, ಯರಗಟ್ಟಿಯಲ್ಲೂ ಕೂಡ ನಾವು ನಾಡ್ದು ಅಲ್ಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು, ಎಲ್ಲ ನಮ್ಮ ರೈತ ಬೆಂಬಲಿಗರು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಬೇಕು. ಯಾಕಪ್ಪ ಹೇಳ್ತಾ ಇದ್ದೇನೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ತಾವು ವಿಚಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಇದೇ ರೀತಿ ಮುಂದುವರೆದ್ರೆ ನಾವು ರೈತರು ಯಾವಾಗೂ ಕೂಡ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ತಾವು ಎಚ್ಚೆತ್ತುಕೊಂಡು, ಸ್ವಾಭಿಮಾನದ ಹೋರಾಟ ಐತಿ. ನಾವು ಇವತ್ತು ಸಾಕಷ್ಟು ಹಳ್ಳಿಗಳನ್ನ ಅಡ್ಡಾಡಿದ್ದೇವೆ, ಒಳ್ಳೆ ರೀತಿಯ ಪ್ರೋತ್ಸಾಹ ಬಂದಿದೆ. ಸುಮಾರು ನಾವು 10-15 ಸಾವಿರ ಜನ ಸೇರ್ತಾರ ಅಂತ ಹೇಳಿ ನಮಗೊಂದು ಆಸೆ ಇದೆ. ಆ ವಿಚಾರದಿಂದ ನಾವು ಇವತ್ತು ಹೋರಾಟದ ನುಡಿಯನ್ನ ಇವತ್ತು ಮಾತಾಡ್ತಾ ಇದ್ದೇವೆ. ಯಾಕಂದ್ರೆ ಇಡೀ ನಮ್ಮ ಬೈಲೊಂಗಲ್ ನಾಡಿನ ಸಮಸ್ತ ಎಲ್ಲ ನಾಗರಿಕರು ಕೂಡ ನಮಗೆ ಬೆಂಬಲ ಕೊಡಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ನಮ್ಮ ನಾಡಿನ ಎಲ್ಲ ರೈತರ ಪರವಾಗಿ ತಾವೆಲ್ಲರೂ ಕೂಡ ನಾಳೆ 10 ಗಂಟೆಗೆ ಚೆನ್ನಮ್ಮ ಸರ್ಕಲ್ಗೆ ಬಂದು ನಮಗೆ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಾವು 3500 ಘೋಷಣೆ ಆಗುವವರೆಗೂ ಕೂಡ ಇಲ್ಲಿಂದ ಎಳ್ಳೋದಿಲ್ಲ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೆ. ಏನು ಕಬ್ಬಿನ ಬೆಳೆದಿರ್ತಕ್ಕಂಥ ಫಸಲನ್ನ ರೈತರು ಇವತ್ತು ನಮಗೆ ದರ ನೀಡಿ ಅಂತೇಳಿ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಸರ್ಕಾರ ಇವತ್ತಿನೂ ಕೂಡ
ಆ ದರದ ವಿಷಯವಾಗಿ ಯಾವುದೇ ರೀತಿ ಜಿಲ್ಲಾಡಳಿತದ ಮುಖಾಂತರ ಅದನ್ನ ನಿರ್ಧಾರವನ್ನು ತೆಗೆದುಕೊಳ್ಳಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಆ ವಿಫಲವಾಗಿದ ಕಾರಣಕ್ಕಾಗಿ ಇವತ್ತು ಆ ಒಂದು ರೈತ ಚಳವಳಿಯ ಹೋರಾಟ ಇವತ್ತು ಎಲ್ಲ ತಾಲೂಕಿನಲ್ಲಿಯೂ ಕೂಡ ಹೇಳ್ತಾ ಇದೆ. ಆ ಒಂದು ಹೋರಾಟ, ಆ ಒಂದು ಅವರ ಮನೋಭಾವನೆ, ಅವರ ದುಃಖದ ಸ್ಥಿತಿ ನಾಳೆ ಯಾವ ರೀತಿ ಹೊರಗೆ ಚಮ್ಮಲಿದೆ ಅನ್ನುವುದನ್ನ ಇವತ್ತು ನಮ್ಮ ರೈತ ಸಂಘದ ಇನ್ನೊಬ್ಬರು ಮುಖಂಡರನ್ನ ಕೇಳೋಣ ಬನ್ನಿ ವೀಕ್ಷಕರೇ. ಇವತ್ತಿನ ದಿನ ಈ ನಮ್ಮ ಮುಖಂಡರು ಹೇಳಿದಂಗೆ ಇವತ್ತು ಬೈಲಹೊಂಗಲ ಅಂದ್ರೆ ಗಂಡು ಮೆಟ್ಟಿದ ನಾಡಿದು. ಈ ನಾಡಿನಲ್ಲಿ ಹೋರಾಟಕ್ಕೆ ಒಂದು ಹೆಸರಿದೆ. ನಾವು ಸರ್ಕಾರಕ್ಕೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸೋಮವಾರ ದಿನ ನಾವು ಎಲ್ಲ ಈ ಭಾಗದ ರೈತರು ಹಾಗೂ ಈ ಭಾಗದ ಎಲ್ಲ ವಿವಿಧ ಸಂಘಟನೆಗಳು ನಾವು ಕರೆ ಕೊಟ್ಟೆವು. ಕಬ್ಬಿಗೆ 3,500 ರೂಪಾಯಿ ತಾವು ಬೆಲೆಯನ್ನು ಘೋಷಣೆ ಮಾಡೋ ತನಕ ಯಾವುದೇ ಕಾರ್ಖಾನೆ ಇರಲಿ ಆ ಕಾರ್ಖಾನೆಯವ್ರನ್ನು ನಾವು ಒಟ್ಟೇ ಬಿಡುವುದಿಲ್ಲ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಕೂಡ ಬಹಳ ಎಚ್ಚೆತ್ತುಕೊಂಡು ಇಲ್ಲಿ ಹಿಂದೆ ಯಾವ ಬೆಳವಣಿಗೆ ಆಯ್ತು ಗೊತ್ತಿಲ್ಲ, ಇನ್ನು ಮುಂದೆ ತಾವು ಜಿಲ್ಲಾಧಿಕಾರಿಗಳಾಗಿ ಈ ತಕ್ಷಣ ಎಚ್ಚೆತ್ತುಕೊಂಡು ತಾವು ಘೋಷಣೆ ಮಾಡದೇ ಇದ್ದಲ್ಲಿ ನಾವು ಈ ಭಾಗದಲ್ಲಿ ಬೈಲಹೊಂಗಲದಿಂದ ಕಿಚ್ಚು ಬೆಂಗಳೂರು ಮಠ ಹಬ್ಬದಂತ ಈ ಮುಖಾಂತರ ಸರ್ಕಾರಕ್ಕೆ ಈ ಭಾಗದ ರೈತರು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನ ಅನೇಕ ಮುಖಂಡರು ಬರೋರಿದ್ರು. ಈಗ ಸುತ್ತುಕಲ ಹಳ್ಳಿಯಲ್ಲಿ ನಮ್ಮದೇ ಆದ ರೈತರ ಒಂದು ಅಳಲು ಅಲ್ಲಿ ಸಮಸ್ಯೆಗಳನ್ನು ಹೊತ್ತುಕೊಂಡು ನಾಳೆ ಮುಂಜಾನೆ 10 ಗಂಟೆಗೆ ವಿವಿಧ ಭಾಗಗಳಿಂದ ಸುಮಾರು 5,000 ರಿಂದ 10,000 ಜನ ಈ ಬೈಲಹೊಂಗಲ ಚೆನ್ನಮ್ಮ ಸರ್ಕಲ್ನಲ್ಲಿ ಕೂಡುವ ನಿರೀಕ್ಷೆ ಇದೆ. ಆದರೆ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ತಾವು ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಸರ್ಕಾರವಾಗಲಿ ತಾವೇನು ಆಳು ವ್ಯವಸ್ಥೆ ಐತಲ್ಲ, ತಮ್ಮ ಫ್ಯಾಕ್ಟ್ರಿ ಇರಲಿ ಏನೇ ಇರಲಿ, ತಮ್ಮ ಕರ್ತವ್ಯನ ನಾವು ಕಷ್ಟಪಟ್ಟು ಬೆಳೆದಂತ ಕಬ್ಬಿಗೆ ತಾವು ಯೋಗ್ಯವಾದ ಬೆಲೆ ಕೊಡಬೇಕು. ಕೊಡದಿದ್ರೆ ಅನ್ನದಾತ ಮಕ್ಕಳು ತಮ್ಮ ಬಿಡಲ್ಲ ಅಂತ ತಮ್ಮ ವಾಣಿಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸುರೇಶ್ ಸಂಪ, ಬೆಳಗಾವ್ ಮುಖಂಡರು. ನೋಡಿ, ರೈತರು ಇವತ್ತ ತಾವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಸೂಕ್ತವಾದ ಬೆಲೆ ಅಂದ್ರೆ 3,500 ರೂಪಾಯಿ ದರವನ್ನ ಕೊಡಬೇಕು ಅಂತ ಹೇಳಿ ಸಾರಿ ಹೇಳ್ತಿದಾರ. ಈ ರೀತಿಯಾಗಿ ಏನು ರೈತರ ಅನ್ನದಾತರ ಅಳಲನ್ನ ಇವತ್ತು ಸರ್ಕಾರ ಯಾವ ರೀತಿ ಅದನ್ನ ಕೈಗೆ ತಗೊಳ್ತದೆ, ಹಾಗೂ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಶುಗರ್ ಕೇನ್ ಅಂತ ಬೆಳೀತಿರ್ತಕ್ಕಂಥ ಒಂದು ಬೆಳೆ, ಆ ಬೆಳೆಯಿಂದ ಹಲವಾರು ಉತ್ಪನ್ನಗಳನ್ನ ತೆಗಿರ್ತಕ್ಕಂಥ ಬೆಳೆ, ಆ ಬೆಳೆಯಿಂದ ಸಾಕಷ್ಟು ಲಾಭಗಳನ್ನ ಪಡಿತಿರತಕ್ಕಂಥ ಬೆಳೆ, ಆ ಬೆಳೆಗೆ ಸೂಕ್ತವಾದಂತಹ ಬೆಳೆ ನಮಗೆ ನೀಡಬೇಕು. ಏನು ಕಾರ್ಖಾನೆಗಳ ಮಾಲೀಕರಿಗೆ ಏನು ರೈತ ಸಂಘಟನೆ ಅಂತ ಅಷ್ಟೇ ಅಲ್ಲ, ಸಾಮಾನ್ಯವಾದ ರೈತ ಕೂಡ ಇವತ್ತು ಎಚ್ಚರಿಕೆ ಕೊಡ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಒಂದು ವೇಳೆ ಕಾರ್ಖಾನೆ ದರ ನಿಗದಿ ಮಾಡದೆ ಕಾರ್ಖಾನೆಗಳ ನಾವು ಧಕ್ಕೆಯನ್ನು ಉಂಟು ಮಾಡ್ತೀವಿ, ಆ ಕಾರ್ಖಾನೆಯನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ರೈತರು. ನಾಳೆ ನಡೆಯುವಂತಹ ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು, ಸಾಮಾನ್ಯ ನಾಗರಿಕರು ಹಾಗೂ ಎಲ್ಲ ಅನ್ನದಾತರಿಗೆ ಬೆಂಬಲವನ್ನು ಸೂಚಿಸುವುದಾಗಿ ನಾಳಿನ ಬೈಲಹೊಂಗಲ ಚೆನ್ನಮ್ಮ ಸರ್ಕಲ್ದಲ್ಲಿ 10 ಗಂಟೆಗೆ ಪ್ರತಿಭಟನೆ, ಬೆಲೆ ನಿಗದಿ ಆಗುವವರೆಗೂ ಹೋರಾಟ ನಡೆಸ್ತೇವೆ ಅಂತೇಳಿ ಇವತ್ತು ಇಲ್ಲಿ ನೆರವೇರಿದಂಥ ರೈತ ಮುಖಂಡರು ನಮ್ಮ ವಾಹಿನಿ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ನಾಳಿನ ಹೋರಾಟಕ್ಕೆ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನ ಕಾದು ನೋಡೋಣ ವೀಕ್ಷಕರೇ. ಕ್ಯಾಮ್ರಾಮನ್ ಗಣೇಶ್ ನಲ್ವಡಿ ಜೊತೆ ಮಹಾಂತೇಶ್ವರಿ ಮಠ, ಕಿತ್ತೂರು ಕ್ರಾಂತಿ ಟಿವಿ.